ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಟು 21 ಡೇಸ್ ಟು ಬೆಟರ್ ಮೀ ಸೀರೀಸ್ಗೆ. ಇವತ್ತು ಡೇ 14 ಆಗಿರುತ್ತೆ. ಐ ನೋ ಇತ್ತೀಚೆಗೆ ಸ್ವಲ್ಪ ಪ್ರೊಡಕ್ಟಿವ್ ಆಗಿ ವೀಡಿಯೋಸ್ ಬರ್ತಿಲ್ಲ ಅಂತ, ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಕ್ಲೀನಿಂಗ್ ಆಗಲಿ, ತಿಂಡಿ ಪ್ರಿಪ್ರೇಷನ್ಸ್ ಆಗಲಿ, ಅಂದರೆ ಚಕ್ಲಿ ಅದು ಇದು ಅಂತ ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ದೀವಿ. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ ಟ್ರಾವೆಲಿಂಗ್ ಇತ್ತು, ಸೊ ಅದರಿಂದ ತುಂಬಾ ಬ್ಯುಸಿ ಆಗಿದ್ದೀವಿ. ಆದರೆ ನನ್ನ ವೀಡಿಯೋಸ್ ಪ್ರೊಡಕ್ಟಿವ್ ಆಗಿ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ಬಟ್ ನಾನು ಯಾವತ್ತೂ ನನ್ನ ಟಾರ್ಗೆಟ್ಸ್ನ ಮಿಸ್ ಮಾಡಿಲ್ಲ. ವಾಕಿಂಗ್ ಅಂತೂ ಕಂಪಲ್ಸರಿ. ಇನ್ನೂ ಹೇಳಬೇಕು ಅಂದರೆ ಲಾಸ್ಟ್ 3 ಡೇಸಲ್ಲಿ 9K 10Kವರೆಗೂ ರೀಚ್ ಮಾಡಿದ್ದೀನಿ. ಬಟ್ ಇತ್ತೀಚೆಗೆ ಒಂದು 2 ಡೇಸಿಂದ ನಾನು 6K 5K ಈ ಥರ ರೀಚ್ ಮಾಡ್ತಿದ್ದೀನಿ. ಬಟ್ ಅದರ ವಾಕಿಂಗ್ ಯಾವುದು ಸ್ಟಾಪ್ ಮಾಡಿಲ್ಲ. ನೋ ಶುಗರ್ ಚಾಲೆಂಜ್ನೂ ಕೂಡ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋ ಜಂಕ್ಸ್ನು ಕೂಡ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೋಡ್ಬೋದು ಭಗವದ್ಗೀತೆ ಬುಕ್ಸ್, ಇದು ಕೂಡ ಬಂತು. ಇನ್ಮೇಲಿಂದ ನೋಡೋಣ. ಆದರೆ ಇದನ್ನು ಒಂದು ನ್ಯೂ ಅಡಿಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಹೇಳಿದ್ನಲ್ವ, ತುಂಬ ಕೆಲಸ ಆಯಿತು. ನಾನು ಎಲ್ಲ ಟಾರ್ಗೆಟ್ಸ್ನು ಮುಗಿಸಿ ವಾಕಿಂಗ್ನ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಬಿಕಾಸ್ ಎಷ್ಟೋ ದಿವಸದಿಂದ ಪ್ರೊಡಕ್ಟಿವ್ ಇಲ್ಲ ಅಂತ ಫೀಲ್ ಆಯಿತು. ಸೊ ಅದಕ್ಕೋಸ್ಕರ ವಾಕಿಂಗ್ನ ಕೂಡ ಕಂಪ್ಲೀಟ್ ಮಾಡಿಕೊಂಡು ಇವತ್ತಿನ ನನ್ನ ಡೇ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸಕ್ಸಸ್ಫುಲಿ ನಾನು ಡೇ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.